ನಾನು ಮತ್ತು ಅವನು ಭೇಟಿಯಾಗುತ್ತಿದ್ದುದು ತುಂಬಾನೇ ಕಡಿಮೆ. ಆದ್ರೆ ಭೇಟಿಯಾದ ದಿನ ಕಮಲ ಅರಳದೇ ಇರುತ್ತಿರಲಿಲ್ಲ. ಈ ನಮ್ಮ ಒಂಟಿತನದಿಂದ ನನ್ನ ಬಾಯ್ಫ್ರೆಂಡ್ ಅವನಿಗೆ ತಿಳಿಯದೆ ಒಂದು ತಪ್ಪು ಮಾಡಿಬಿಟ್ಟಿದ್ದ. ಈ ರೀತಿ ತುಂಬಾ ಜನರ ಜೀವನದಲ್ಲಿ ಆಗಿರುತ್ತದೆ. ಅವನು ಮಾಡಿದ ತಪ್ಪು ನೀವು ಮಾಡಬೇಡಿ. ಹಾಯ್ ಗೆಳೆಯರೇ, ನನ್ನ ಹೆಸರು ಭವ್ಯ. ನಾನು ಎಂಎಸ್ಸಿ ಮುಗಿಸಿ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ತುಂಬಾನೇ ಹಾರ್ಡ್ ವರ್ಕರ್ ಹಾಗೂ ಜೀವನದಲ್ಲಿ ತುಂಬಾನೇ ಬೆಳೀಬೇಕು ಅಂತ ಅಂದುಕೊಂಡು ಇದ್ದೇನೆ. ನನಗೆ ಒಬ್ಬ ಲವರ್ ಕೂಡ ಇದ್ದಾನೆ, ಸೂರ್ಯ ಅಂತ ಅವನ ಹೆಸರು. ಅವನು ಕೂಡ ಕೆಲಸ ಮಾಡುತ್ತಿದ್ದು ನಾವಿಬ್ರು ಕಾಲೇಜಿನಿಂದ ಒಟ್ಟಿಗೆ ಇದ್ದೇವೆ ಮತ್ತು ಅಂದಿನಿಂದ ಪ್ರೀತಿ ಮಾಡುತ್ತಿದ್ದೇವೆ. ನಾವಿಬ್ರು ಸಿಗುವುದು ಸ್ವಲ್ಪ ಕಡಿಮೆಯಾದ್ರೂ ನಾವಿಬ್ರು ಸಮಯ ಸಿಕ್ಕಾಗ ತುಂಬಾ ಹೊತ್ತು ಒಟ್ಟಿಗೆ ಕಳೆಯುತ್ತಿದ್ದೋ ಮತ್ತು ನಮ್ಮ ಸಮಯವನ್ನು ಆಟವಾಡುತ್ತಾ ಕಳೆಯುತ್ತಿದ್ದೋ. ಜಾಸ್ತಿ ದಿನ ಆದ ನಂತರ ಸಿಗುತ್ತಿದ್ದರಿಂದ ನಾವಿಬ್ರು ತುಂಬಾ ಹೊತ್ತು ಮಾಡುತ್ತಿದ್ದೋ. ಒಂದು ದಿನ ಎಲ್ಲಾ ನಮ್ಮ ಆಟಗಳನ್ನು ಆಡಿದರೂ ನಮಗೆ ಸಮಯ ಹೋಗುವುದು ತಿಳಿಯುತ್ತಾನೇ ಇರುತ್ತಿರಲಿಲ್ಲ. ನಾನು ಕೆಲಸ ಮತ್ತು ನನ್ನ ಕೆರಿಯರ್ ಅಂತ ತುಂಬಾನೇ ಏಕಾಂಗಿಯಾಗಿರುತ್ತಿದ್ದೆ. ಯಾವಾಗಲೂ ನನ್ನ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡುತ್ತಿದ್ದೆ ಮತ್ತು ದಿನ ಹೇಗೆ ಬೆಳೆಯಬೇಕು ಎಂದು ಬರೀ ಅದರ ಬಗ್ಗೆಯೇ ಚಿಂತೆಯಾಗಿತ್ತು ನನಗೆ. ಹಾಗಾಗಿ ನಾನು ಮತ್ತು ಸೂರ್ಯ ಜಾಸ್ತಿ ಮಾತಾಡುತ್ತಿರಲಿಲ್ಲ ಹಾಗೂ ಭೇಟಿ ಕೂಡ ಕಡಿಮೆಯಾಗುತ್ತಿದ್ದೋ. ಹೀಗಾಗಿ ನಾನು ಆಫೀಸಿಂದ ಮನೆ ಬಂದು ಒಂದೊಂದು ಬಾರಿ ಮಲಗುವಾಗ ನನಗೆ ತಡೆಯಲುವಾಗದೆ ಕಮಲ ಹೂವನ್ನು ಮೆತ್ತಗೆ ಮುಟ್ಟುತ್ತಾ ಅರಳಿಸುತ್ತಾ ಅದನ್ನು ಪೂರ್ತಿ ಅರಳುವಂತೆ ಮಾಡಿ ಅದರ ಸೌಂದರ್ಯ ನೋಡಿ ಖುಷಿಪಟ್ಟು ಮಲಗುತ್ತಿದ್ದೆ. ಈ ರೀತಿ ನನ್ನ ಜೀವನ ನಡೆಯುತ್ತಿತ್ತು. ಒಂದು ದಿನ ವೀಕ್ ಆಫ್ ಇತ್ತು. ಅದರಿಂದ ಸೂರ್ಯ ಮತ್ತು ನಾನು ಭೇಟಿಯಾದೆವು. ನಾವು ಹೊರಗಡೆಯೆಲ್ಲ ಸುತ್ತಾಡಿಕೊಂಡು ಬಂದು ನಮ್ಮ ದಿನವನ್ನು ತುಂಬಾನೇ ಚೆನ್ನಾಗಿ ಕಳೆದೆವು. ನಮ್ಮ ದಿನವನ್ನು ಇಬ್ಬರು ತುಂಬಾ ದಿನಗಳ ನಂತರ ಒಟ್ಟಿಗೆ ನನ್ನ ಮನೆಯಲ್ಲಿಯೇ ಕಳೆದೆವು. ತುಂಬಾ ದಿನಗಳಾದ ನಂತರ ಸಿಕ್ಕಿದ್ದೇವೆ, ಆದ್ದರಿಂದ ಅವನು ತುಂಬಾನೇ ತಲೆಹರಟೆ ಮಾಡುತ್ತಿದ್ದ. ನಾನು ಸರಿ, ಇನ್ನೇನು ಮಾಡೋದು ಪಾಪ ಅಂತ ಸುಮ್ಮನೆ ಆದೆ. ತುಂಬಾ ದಿನಗಳ ಆದ ಮೇಲೆ ಮಾವಿನ ಹಣ್ಣುಗಳನ್ನು ಕಂಡ ಅವನು ಹಸಿವು ಅದೆಲ್ಲಿತ್ತೋ ಗೊತ್ತಿಲ್ಲ, ಹಾಗೆ ಹೊಡಿಬಂದಿ ಮಾವಿನ ಹಣ್ಣುಗಳನ್ನು ಕವರಲು ಶುರುಮಾಡಿದ. ಅವನ ಆ ಚೂಪು ಹಲ್ಲುಗಳಲ್ಲಿ ಕಚ್ಚುತ್ತಾ ಮಾವಿನ ಹಣ್ಣಿನಲ್ಲಿದ್ದ ರಸವೆಲ್ಲ ಅವನ ಬಾಯಿಗೆ ಮೆತ್ತಕೊಂಡಿತು. ನಾನು, ಹೇ, ನಿಧಾನಕ್ಕೆ ತಿನ್ನು, ನಿನ್ನಿಂದ ಯಾರೂ ಕಿತ್ಕೊಳ್ಳಲ್ಲ, ನೀನು ತಿನ್ನೋಕೆ ಅಂತಾನೆ ತಾನೇ ಕೊಟ್ಟಿರೋದು ಎಂದೆ. ನನ್ನ ಮಾತು ಅವನ ಕಿವಿಗೆ ಬೀಳಲೇ ಇಲ್ಲ. ಆ ಚೂಪು ಹಲ್ಲುಗಳಲ್ಲಿ ಕಚ್ಚಿ ತಿಂದುಬಿಟ್ಟ. ಸರಿ ಆಯಿತು ಅಂತ ಅಲ್ಲೇ ಇದ್ದ ಕಮಲ ಹೂವಿನ ಕಡೆ ಗಮನವನ್ನು ಅರಿಸಿ ನಿಧಾನಕ್ಕೆ ಅದನ್ನು ಕೈಯಲ್ಲಿ ಹಿಡಿದುಕೊಂಡ. ನಾನು, ಹೇ, ಅದಕ್ಕೇನಾದ್ರೂ ಮಾಡಿದ್ಯೋ ನೋಡ್ಕೋ, ಸರಿಯಿರಲ್ಲ ಎಂದು ಮೊದಲೇ ಹೇಳಿದೆ. ಅವನು ನನ್ನ ಮಾತು ಕಿವಿಗೆ ಹಾಕೋತಿಲ್ಲ. ತುಂಬಾ ದಿನಗಳು ಆದ ಮೇಲೆ ಸಿಕ್ಕರೆ ಇದೇ ಪ್ರಾಬ್ಲಮ್, ಇವನು ತುಂಬಾನೇ ತಲೆಹರಟೆ ಬುದ್ಧಿ, ಏನಾದ್ರೂ ಮಾಡಿಕೊಳ್ಳಲಿ ಎಂದು ನಾನು ಸುಮ್ಮನೆ ನಗುತ್ತಾ ಮಲಗಿದ್ದೆ. ಅವನಿಗೆ ಏನು ಬೇಕೋ ಅದೆಲ್ಲ ಮಾಡಿ ಸುತ್ತಮುತ್ತ ಎಲ್ಲ ಗಲೀಜು ಮಾಡಿಬಿಟ್ಟ. ನಾನು ಅದನ್ನು ಕ್ಲೀನ್ ಮಾಡಕ್ಕೆ ಅಂತ ಬಟ್ಟೆ ತರಲು ಹೊರಟಾಗ ಅವನಿಗೆ ಒಂದು ಮೆಸೇಜ್ ಬಂತು. ಅದನ್ನು ನೋಡಿ ನಗುತ್ತಾ ಚಾಟ್ ಮಾಡುತ್ತಿದ್ದ. ನಾನು ಅಲ್ಲೇ ಕ್ಲೀನ್ ಮಾಡಿಕೊಂಡು ಅವನನ್ನು ಗಮನಿಸುತ್ತಿದ್ದೆ. ತುಂಬಾನೇ ಖುಷಿಯಾಗಿ ಚಾಟ್ ಮಾಡುತ್ತಿದ್ದ. ಇವತ್ತು ಆಗಿದ್ದರಿಂದ ಖುಷಿಯಾಗಿ ಇರಬಹುದು ಎಂದು ಸುಮ್ಮನೆಯಾದೆ. ನಂತರ ಅವನು ಮನೆ ಹೊರಡುವ ಮೊದಲು ಮತ್ತೆ ಒಂದೆರಡು ಬಾರಿ ಕಮಲದಲ್ಲಿ ಆಟವಾಡುತ್ತಾ ಗಲೀಜು ಮಾಡಿದ. ಎಷ್ಟು ಸಲ ಕ್ಲೀನ್ ಮಾಡೋದು ಅಂತ ಬೇಸತ್ತು ಕ್ಲೀನ್ ಮಾಡಿ ಮುಗಿಸಿದೆ. ಆಮೇಲೆ ಅವನು ಮನೆಯ ಹೋಗುತ್ತೇನೆ ಎಂದು ಮನೆ ಹೊರಟ. ನಾನು ಊಟ ತಿಂದು ಮಲಗಿಕೊಂಡೆ. ನಂತರ ಒಂದು ವಾರ ಅದೇ ಬ್ಯುಸಿ, ಕೆಲಸ, ಮೀಟಿಂಗ್ ಅಂತ ಮತ್ತೆ ಬ್ಯುಸಿ ಜೀವನ. ಈ ಬ್ಯುಸಿ ಜೀವನದಲ್ಲೂ ನನಗೆ ಅವತ್ತು ಸೂರ್ಯ ಯಾರ ಜೊತೆಯಲ್ಲಿ ನಗುತ್ತಾ ಮೆಸೇಜ್ ಮಾಡುತ್ತಿದ್ದ ಅಂತ ಒಂದು ಕುತೂಹಲವಿತ್ತು. ನಾನು ಅವನಿಗೆ ಕರೆ ಮಾಡಿ ಕೇಳಿದೆ, ಯಾರ ಜೊತೆಯಲ್ಲಿ ಅವತ್ತು ಅಷ್ಟು ನಗುತ್ತಾ ಮೆಸೇಜ್ ಮಾಡುತ್ತಿದ್ದೆ ಎಂದು. ಅವನು, ಯಾರೂ ಇಲ್ಲ, ನನ್ನ ಫ್ರೆಂಡ್ ಒಂದು ಫನ್ನಿ ಜೋಕ್ ಕಳಿಸಿದ, ಅದಕ್ಕೆ ನಗು ಬಂತು, ನಕ್ಕಿದೆ ಅಷ್ಟೇ ಎಂದು ಉತ್ತರ ಕೊಟ್ಟಿದ್ದ. ಅವನ ನಗು ಒಂದು ಜೋಕ್ ನೋಡಿ ನಗುವ ತರ ಇರಲಿಲ್ಲ. ನನಗೆ ಸ್ವಲ್ಪ ಅನುಮಾನ ಇದ್ದರೂ ಸರಿ ಅಂತ ಅವನ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆಯಾದೆ. ಮತ್ತೆ ಒಂದು ವಾರದ ನಂತರ ಮತ್ತೆ ಸಿಕ್ಕಿದವು. ಮತ್ತದೇ ಕೆಲಸ, ಮಾವಿನ ಹಣ್ಣುಗಳನ್ನು ತಿನ್ನುವುದು, ಮತ್ತೆ ಸ್ವಲ್ಪ ಆಟವಾಡುವುದು. ಆಟ ಮುಗಿದ ಮೇಲೆ ಅವನ ನಂಬರಿಗೆ ಒಂದು ಮೆಸೇಜ್ ಬಂತು. ಈ ಬಾರಿ ಅವನ ಮುಖದಲ್ಲಿ ಒಂದು ಭಯ ಕಂಡಿತು. ನಾನು ಏನಾಯಿತು ಎಂದು ಕೇಳಿದೆ. ಅವನು ಏನೂ ಹೇಳಿಲ್ಲಲ್ಲ. ನಾನು, ಹೇ, ಮೊಬೈಲ್ ಕೊಡಿಲಿ, ಯಾರಹತ್ರ ಮೆಸೇಜ್ ಮಾಡುತ್ತಿದ್ದೀಯಾ ಎಂದು ಮೊಬೈಲ್ ರೆಸಿಕೊಳ್ಳೋಕೆ ಹೋದರೆ ತಕ್ಷಣ ನನ್ನಿಂದ ಮೊಬೈಲ್ನನ್ನು ದೂರ ಇಟ್ಟುಕೊಂಡ. ನನಗೆ ಮೋಸ ಮಾಡುತ್ತಿದ್ದೇನೋ, ಬೇರೆ ಹುಡುಗಿ ಯಾರಾದ್ರೂ ಸಿಕ್ಕಿದ್ದಾಳಾ, ಯಾರು ಅದು, ಕೊಡೋ ಮೊಬೈಲ್, ನಾನು ನೋಡ್ಬೇಕು, ಯಾಕೆ ಮುಚ್ಚಿಡ್ತಿದ್ಯಾ ನನ್ನಿಂದ ಎಂದು ಮೊಬೈಲ್ ಕಿತ್ತುಕೊಂಡೆ. ಅವನ ಮೊಬೈಲ್ ನೋಡಿದ ನನಗೆ ತಡೆಯಲಾಗದ ನೋವು ಆಯಿತು. ಇನ್ಸ್ಟಾಗ್ರಾಂನಲ್ಲಿ ಬೇರೆ ಯಾವುದೋ ಹುಡುಗಿಯೊಂದಿಗೆ ತುಂಬಾನೇ ಮೆಸೇಜ್ ಮಾಡಿದ್ದ. ಅದನ್ನು ಕಂಡು ನನಗೆ ನೋವಾಯಿತು. ನಾನು ಅಲ್ಲೇ ಕುಸಿದು ಅಳಲು ಶುರು ಮಾಡಿದೆ. ಯಾಕೆ ನನಗೆ ಈ ರೀತಿ ಮೋಸ ಮಾಡಿದೆ? ನಾನು ನಿನಗೆ ಏನು ಕಡಿಮೆ ಮಾಡಿದ್ದೆ?
ನನ್ನ ಪ್ರೀತಿಗೆ ಯಾಕೆ ಈ ರೀತಿ ಮಾಡಿಬಿಟ್ಟೆ ಎಂದು ಜೋರಾಗಿ ಅಳುತ್ತಿದ್ದೆ. ಅವನು ನನ್ನ ಬಳಿ ಬಂದು, ನನ್ನನ್ನು ದಯವಿಟ್ಟು ಕ್ಷಮಿಸು ಭವ್ಯ, ನಾನು ನಿನಗೆ ಮೋಸ ಮಾಡಬೇಕು ಅಂತ ಈ ರೀತಿ ಮಾಡಿಲ್ಲಲ್ಲ. ಅದು ನನ್ನ ಒಂಟಿತನ ನನ್ನನ್ನು ಈ ರೀತಿ ಮಾಡಿಸಿಬಿಟ್ಟಿತು. ಇವಳು ಯಾರು ನನಗೆ ತಿಳಿಯುತ್ತಿಲ್ಲ. ಒಂದು ಹುಡುಗ ಅದೇ ಅಕೌಂಟ್ನಿಂದ ಈಗ ವಾಯ್ಸ್ ಮೆಸೇಜ್ ಕಳಿಸಿದ್ದಾನೆ, ನೋಡು ಎಂದು ವಾಯ್ಸ್ ಮೆಸೇಜ್ ಪ್ಲೇ ಮಾಡಿದ. ಆ ವಾಯ್ಸ್ ಮೆಸೇಜ್ನಲ್ಲಿ ಒಬ್ಬ ಹುಡುಗ ಹೆದರಿಸುತ್ತಿದ್ದಾನೆ, ನನಗೆ ತಕ್ಷಣ 3 ಲಕ್ಷ ಹಣ ಬೇಕು, ಇಲ್ಲವಾದರೆ ನಿನ್ನ ಫೋಟೋಸ್ ಎಲ್ಲ ನನ್ನ ಬಳಿಯಿದೆ, ಇದನ್ನು ಸೋಷಿಯಲ್ ಮೀಡಿಯಾಗೆ ಹಾಕುತ್ತೇನೆ ಎಂದು ಇತ್ತು. ನಾನು ಸೂರ್ಯನನ್ನು ಕೇಳಿದೆ, ಯಾವ ಫೋಟೋಸ್ ಬಗ್ಗೆ ಹೇಳುತ್ತಿದ್ದಾನೆ ಎಂದು. ಅವನು, ನನಗೆ ನಿಜವಾಗಲೂ ಗೊತ್ತಿಲ್ಲ ಭವ್ಯ, ಇವನು ಯಾವ ಫೋಟೋಸ್ ಬಗ್ಗೆ ಹೇಳುತ್ತಿದ್ದಾನೆ ಎಂದು. ಬೇಕಾದ್ರೆ ನೀನೇ ನೋಡು, ನಾನು ಸ್ವಲ್ಪ ಮಿತಿಮೀರಿ ಮಾತಾಡಿದೀನಿ ಅಷ್ಟೇ, ಆದ್ರೆ ಯಾವ ಫೋಟೋಸ್ ಕೂಡ ಶೇರ್ ಮಾಡಿಲ್ಲ ಅಂದ. ನಾನು ಅವನ ಎಲ್ಲ ಮೆಸೇಜ್ ನೋಡಿದೆ, ಯಾವ ಫೋಟೋಸ್ ಕೂಡ ಕಳಿಸಿರಲಿಲ್ಲ. ಸರಿ ಅಂತ ಒಂದು ರಿಪ್ಲೈ ಹಾಕಿದೆ, ಯಾವ ಫೋಟೋಸ್ ಬಗ್ಗೆ ಹೇಳುತ್ತಿದ್ದೀಯಾ, ನನಗೆ ಗೊತ್ತಾಗುತ್ತಿಲ್ಲ ಎಂದು. ಮತ್ತೆ ಒಂದು ರಿಪ್ಲೈ ಬಂತಿತು, ಅದರಲ್ಲಿ ಸೂರ್ಯ ಇದ್ದಾನೆ ಮತ್ತು ಅದು ಒಂದು ನೋಡಲಾಗದ ದೃಶ್ಯ. ಹೇ ಸೂರ್ಯ, ಏನಿದು ಅಸಹ್ಯ, ಯಾಕೋ ಈ ತರ ಎಲ್ಲ ಕಳಿಸಿದ್ದೀಯಾ, ನಿನಗೆ ಏನೂ ಆಗಿದೆ, ಯಾಕೋ ನನಗೆ ಮೋಸ ಮಾಡಿದೆ ಎಂದು ಜೋರಾಗಿ ಕಿರುಚಿದೆ. ಅವನು ಮೊಬೈಲ್ ರೇಸಿಕೊಂಡು ಯಾವ ಫೋಟೋ ಎಂದು ನೋಡಿ ಅವನು ಅಳುತ್ತಾ, ನನ್ನನ್ನು ನಂಬು ಭವ್ಯ, ನಿಜವಾಗಲೂ ಇದು ನನ್ನ ಫೋಟೋ ಅಲ್ಲ, ನಾನಿದೆಲ್ಲ ಕಳಿಸಿಲ್ಲ ಎಂದು ಅಳುತ್ತಿದ್ದ. ನಾನಿದನ್ನು ನಂಬಲೇಬೇಕಾಗಿತ್ತು, ಯಾಕೆಂದರೆ ಸೂರ್ಯನ ಮೇಲೆ ನನಗೆ ನಂಬಿಕೆಯಿದೆ. ಅವನು ಸ್ವಲ್ಪ ಅತಿಯಾಗಿ ಚಾಟ್ ಮಾಡಿರಬಹುದು, ಆದ್ರೆ ಇದು ಅವನ ಫೋಟೋ ಅಲ್ಲ, ಇದು ಯಾವುದೋ ಒಂದು ಎಐ ಬಳಸಿಕೊಂಡು ಸೂರ್ಯನ ಮುಖ ಸೇರಿಸಿ ಒಂದು ಫೇಕ್ ಫೋಟೋ ಕ್ರಿಯೇಟ್ ಮಾಡಿದ್ದಾನೆ. ಇದು ಸೂರ್ಯ ಎಂದು ಪ್ರೂವ್ ಮಾಡಕ್ಕೆ ಅವನ ಬಳಿ ಇರುವುದು ಸೂರ್ಯನ ಮಿತಿಮೀರಿ ಕಳಿಸಿದ ಮೆಸೇಜ್ಗಳು. ಸರಿ ಅಂತ ನಾನು ಅವನಿಗೆ ಕಂಪ್ಲೇಂಟ್ ಕೊಡಲು ಹೇಳಿದೆ. ಅವನು ಆ ಕ್ಷಣ ಸ್ವಲ್ಪ ಗೆದರಿಕೊಂಡ. ಅವನು ಈ ಫೇಕ್ ಫೋಟೋಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ಟರೆ ಎಂದು ಅಳುತ್ತಾ ಹೇಳಿದ, ನೋಡು ಸೂರ್ಯ, ಇದರಲ್ಲಿ ನಿನ್ನ ತಪ್ಪಿಲ್ಲ, ಇದು ಒಂದು ತಂತ್ರಜ್ಞಾನ ಬಳಸಿಕೊಂಡು ಒಂದು ಫೇಕ್ ಫೋಟೋ ಸೃಷ್ಟಿ ಮಾಡಿದ್ದಾರೆ, ಧೈರ್ಯವಾಗಿ ಇರು ಎಂದು ತಕ್ಷಣ ಸೈಬರ್ ಕ್ರೈಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು. ಸ್ವಲ್ಪ ದಿನಗಳಾದ ನಂತರ ಅಪರಾಧಿಯನ್ನು ಪೊಲೀಸರು ಬಂಧಿಸಿದರು. ಆಯಾ ಇನ್ಸ್ಟಾಗ್ರಾಮ್ ಐಡಿ ಒಂದು ಫೇಕ್ ಪ್ರೊಫೈಲ್ ಆಗಿದ್ದು, ಒಬ್ಬ ಹುಡುಗ ಆಯಾ ಐಡಿಯನ್ನು ಬಳಸಿಕೊಂಡು ಸೂರ್ಯನಂತೆ ತುಂಬಾ ಜನರಿಗೆ ಇದೇ ರೀತಿ ಮಾಡಿದ್ದಾನೆ. ಎಐ ಬಳಸಿಕೊಂಡು ಒಂದು ಫೇಕ್ ಇಮೇಜಸ್ ಕ್ರಿಯೇಟ್ ಮಾಡಿ ಅವರನ್ನು ಹೆದರಿಸಿ ದುಡ್ಡು ವಸೂಲಿ ಮಾಡುತ್ತಿದ್ದ. ಇವಾಗ ಪೊಲೀಸರ ವಶದಲ್ಲಿದ್ದಾನೆ. ಈ ಘಟನೆಯ ಬಳಿಕ ನಾನು ಕೆಲಸದ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಮಾಡಿ ಸೂರ್ಯನ ಜೊತೆಯಲ್ಲಿ ಜಾಸ್ತಿ ಹೊತ್ತು ಕಳೆಯಲು ಶುರು ಮಾಡಿದೆ. ಅವನ ಈ ಸ್ಥಿತಿಗೆ ನಾನು ಕೂಡ ಒಂದು ತರ ಕಾರಣ. ಸ್ನೇಹಿತರೆ, ಈ ಕಥೆ ಒಂದು ಕಾಲ್ಪನಿಕವಾಗಿದ್ದು, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಫೇಕ್ ಪ್ರೊಫೈಲ್ ಬಳಸಿಕೊಂಡು ಹುಡುಗಿಯರಂತೆ ನಟಿಸಿ ನಿಮ್ಮನ್ನು ಮೋಸ ಮಾಡುವವರು ತುಂಬಾ ಜನರಿದ್ದಾರೆ. ಯಾವುದೇ ಅಪರಿಚಿತ ಮೆಸೇಜ್ ಬಂದರೆ ಅದಕ್ಕೆ ರಿಪ್ಲೈ ಕೊಡಬೇಡಿ. ಈಗ ಇರುವ ಟೆಕ್ನಾಲಜಿಯಲ್ಲಿ ಯಾರನ್ನು ಯಾವ ರೀತಿಯಾದರೂ ಬೇಕಾದರೂ ಸೃಷ್ಟಿ ಮಾಡಬಹುದು. ಯಾವುದೇ ತಿಳಿಯದ ವ್ಯಕ್ತಿಗಳಿಗೆ ನಿಮ್ಮ ಪರ್ಸನಲ್ ಫೋಟೋಸ್ ಕಳಿಸಬೇಡಿ. ನಿಮ್ಮ ಸುರಕ್ಷತೆಯಲ್ಲಿ ನೀವು ಇರಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಷಯವನ್ನು ಹಂಚಿ. ಧನ್ಯವಾದಗಳು.